ಸಿಂಹರಾಶಿ, ಕೆಲಸದ ಸ್ಥಳದಲ್ಲಿ ಅಧಿಕಾರಿಗಳಿಗೂ ನಿಮಗೂ ವಾದ ಏರ್ಪಾಟಾಗಬಹುದು. ಅದೃಷ್ಟವಶಾತ್ ಜಯ ನಿಮ್ಮದಾಗತ್ತೆ. ಹಾಗಂತ ಆ ಸಾಮರ್ಥ್ಯ ನನಗಿದೆ ಅಂತ ಹೇಳಿ ವಾದ ವಿವಾದಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ. ವಿವಾದಕ್ಕೆ ಕಾರಣವಾಗ್ತಕ್ಕಂಥದ್ದು ಒಳ್ಳೆಯದಲ್ಲ. ವಿವಾದವನ್ನು ಸೃಷ್ಟಿ ಮಾಡುವಂಥದ್ದು ಒಳ್ಳೆಯದಲ್ಲ ಅನ್ನುವಂಥದ್ದು. ಅನಗತ್ಯವಾದಂತಹ ವಸ್ತುಗಳನ್ನು ನಿಮ್ಮಿಂದ ದೂರ ಮಾಡಿ. ಯಾವ ಪದಾರ್ಥದಿಂದ ನಿಮಗೇನು ಉಪಯೋಗ ಆಗ್ತಾ ಇಲ್ವೋ ಸುಮ್ಮನೆ ಅದನ್ನು ಮನೆಯಲ್ಲಿ ಇಟ್ಕೊಂಡಿದ್ದೀರೋ ಅಂತಹ ವಸ್ತುಗಳು ಬೇಡ. ಅದು ನಿಮ್ಮ ಹಿನ್ನಡೆಗೆ, ಅಭ್ಯುದಯಕ್ಕೆ, ಎಲ್ಲದಕ್ಕೂ ಕಾರಣವಾಗಬಹುದು. ಆದರೆ ಅದೃಷ್ಟವಶಾತ್ ನಿಮ್ಮ ಅಭ್ಯುದಯ ಅಲ್ಲಿ ಕುಂಠಿತವಾಗೋದಕ್ಕೆ ಅದು ಸೂಚನೆಯನ್ನು ಹೇಳ್ತಾ ಇದೆ. ಅದನ್ನು ಗಮನಿಸ್ಕೊಳ್ಬೇಕಾಗತ್ತೆ. ವಿರೋಧಿಗಳಿಗೆ ಭಯವನ್ನು ಹುಟ್ಟಿಸ್ತೀರಿ. ಯಾರು ನಿಮ್ಮ ಶತ್ರುಗಳಿದ್ದಾರೆ ಅವರಿಗೆ ನಿಮ್ಮನ್ನು ನೋಡಿದರೆ, ನಿಮ್ಮ ವಿಷಯವನ್ನು ಕೇಳಿದರೆ, ನೀವು ಬಂದರೆ ಹೋದರೆ ಭಯ ಆಗತ್ತೆ ಎನ್ನುವಂಥದ್ದು. ಕುಟುಂಬದಲ್ಲಿ ಹಲವಾರು ಹೊಸ ಕೆಲಸಗಳು ಆಗುವಂಥದ್ದಿದೆ. ಹಣದ ವಿಚಾರದಲ್ಲಿ ನಿಮಗೆ ಚಿಂತೆ ಇಲ್ಲ. ನಿಮ್ಮ ಯೋಗ್ಯತಾನುಸಾರವಾದಂತಹ ಹಣದ ವ್ಯವಸ್ಥೆ ನಿಮಗೆ ಇದೆ ಎನ್ನುವಂಥದ್ದು. ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ವಿದ್ಯಾರ್ಥಿಗಳು. ಇದು ಬಹಳ ಮುಖ್ಯವಾದಂಥದ್ದು. ಹಲವಾರು ರಾಶಿಗಳಿಗೆ ಈ ವಿಷಯ ಬಂದಾಗ ನಾನು ಮತ್ತೆ ಹೇಳ್ತಾ ಇರ್ತೀನಿ, ಓದು ಬಹಳ ಮುಖ್ಯ. ಅದಾದ ನಂತರದಲ್ಲಿ ಬೇರೆ ಚಟುವಟಿಕೆಗಳಿಗೆ ಗಮನವನ್ನು ಕೊಡಿ. ಯಾಕೆಂದರೆ ನಿಮ್ಮ ಜೀವನವನ್ನು ರೂಪಿಸ್ತಕ್ಕಂಥದ್ದು, ನಿಮ್ಮ ಭವಿಷ್ಯವನ್ನು ತೋರಿಸ್ತಕ್ಕಂಥದ್ದು ವಿದ್ಯೆ. ಅದರ ಕಡೆ ಗಮನ ಇರಬೇಕಾಗತ್ತೆ. ಪಾರಿಜಾತ ಸರಸ್ವತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ವಿದ್ಯಾ ಪ್ರತಿಬಂಧಕ ದೋಷಗಳ ನಿವೃತ್ತಿಯಾಗಲಿ, ವಿದ್ಯಾ ವಿಷಯದಲ್ಲಿ ಸಾಧನೆ ನಿಮ್ಮದಾಗಲಿ, ಗುರಿ ತಲುಪತಕ್ಕಂತಹ ಹುಮ್ಮಸ್ಸು ನಿಮ್ಮದಾಗಲಿ, ಅದರಿಂದ ಲಭಿಸತಕ್ಕಂತಹ ಫಲವೂ ನಿಮ್ಮದಾಗಲಿ. ಶುಭವಾಗಿ. ಕನ್ಯಾ ರಾಶಿ, ಸಣ್ಣ ಪುಟ್ಟ ವಿಚಾರಗಳಿಂದಲೇ ಕುಟುಂಬದಲ್ಲಿ ನೆಮ್ಮದಿಗೆ ಭಂಗ ಬರ್ತಕ್ಕಂಥದ್ದು. ನಿಜವಾಗಿ ಯೋಚನೆ ಮಾಡ್ತಾ ಹೋದರೆ ಇಷ್ಟು ಸಣ್ಣ ವಿಷಯಕ್ಕೆ ಜಗಳ ಆಗಬೇಕಾಗಿತ್ತಾ, ಮನಸ್ಸನ್ನು ಕೆಡಿಸ್ಕೊಳ್ಬೇಕಾಗಿತ್ತಾ ಅಂತ ಆಮೇಲೆ ಅನಿಸುತ್ತೆ. ಅಷ್ಟರೊಳಗೆ ಇವೆಲ್ಲವೂ ಕೂಡ ನಡೆದು ಹೋಗಿರುತ್ತೆ. ಇದು ಗ್ರಹಗತಿಯ ಪ್ರಭಾವ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಉದಾಹರಣೆಯಾಗುತ್ತೆ. ವಿದ್ಯಾರ್ಥಿಗಳು ಹೊಸತನ್ನು ಕಲಿಯುವುದಕ್ಕೆ ಅವಕಾಶಗಳಿದೆ. ಪ್ರಯತ್ನವನ್ನು ಮಾಡಿ. ಯಾವುದಕ್ಕೂ ಹಠವನ್ನು ಮಾಡಬೇಡಿ. ಒಳ್ಳೆಯ ರೀತಿಯಲ್ಲಿ ನಿಮಗೆ ಬರಬೇಕಾದ್ದನ್ನು, ಸಂದಾಯವಾಗಬೇಕಾದ್ದನ್ನು ಪಡ್ಕೊಳ್ಳಿ ಅಂತ ಅರ್ಥ. ಒಳ್ಳೆಯ ಅಭ್ಯಾಸಗಳಿಂದ ಜನ ಸಂತೋಷ ಪಡ್ತಾರೆ. ಯಾವುದಾದ್ರೂ ಒಂದು ಕೆಟ್ಟ ಅಭ್ಯಾಸ ನಿಮ್ಮಲ್ಲಿ ಕಾಣ್ತು ಅಂತಾದಾಗ ಜನ ತಿರಸ್ಕಾರ ಮಾಡ್ತಾರೆ, ನಿಕೃಷ್ಟವಾಗಿ ಕಾಣ್ತಾರೆ. ಅಂತಹ ಜನ ನಿಮ್ಮನ್ನು ತುಚ್ಛೀಕರಿಸ್ತಾರೆ. ಇದನ್ನೆಲ್ಲ ಗಮನಿಸ್ಕೊಳ್ಬೇಕು. ನಿಮ್ಮ ವಿಶ್ವಾಸವನ್ನು ಜನ ಬಯಸ್ತಾರೆ. ಆ ರೀತಿ ಇದ್ದಾಗ ನೀವು ಹೇಗಿರಬೇಕು, ಹೇಗೆ ನಡ್ಕೊಳ್ಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಕುತಂತ್ರದ ಬುದ್ಧಿ ನಿಮಗಿದೆ ಅಂತ ಹೇಳಿ ಜನರಿಗೆ ಗೊತ್ತಾದಾಗ ಬಹಳ ತೊಂದರೆಯನ್ನು ಅನುಭವಿಸ್ತೀರಿ. ಅದೇ ಜನ ನಿಮಗೆ ತೊಂದರೆಯನ್ನು ಮಾಡ್ತಾರೆ. ಸುದರ್ಶನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ವ್ಯವಹಾರದಲ್ಲಿ ಹೊಸತನವನ್ನು ಕಾಣ್ತೀರಿ. ಯಾವುದೋ ಒಂದು ರೀತಿಯ ಹೊಸ ಅನುಭವವಾಗುತ್ತೆ, ಹೊಸ ಜನರ ಸಂಪರ್ಕ ಸಿಕ್ಕತ್ತೆ. ಹೀಗೆ ಪ್ರತಿಯೊಂದು ಕ್ಷಣವೂ ಕೂಡ ಹೊಸತಾಗಿ ನಿಮಗೆ ಪ್ರಭಾವವನ್ನು ಬೀರ್ತಕ್ಕಂಥದ್ದಾಗುತ್ತೆ. ಉತ್ತಮವಾದಂತಹ ಕೆಲಸಗಳಿಗೆ ಹಣವನ್ನು ಖರ್ಚು ಮಾಡ್ತೀರಿ. ಸಂತೋಷ, ಸಮಾಧಾನಗಳು ನಿಮಗೆ ಸಿಕ್ಕತ್ತೆ. ಆತ್ಮತೃಪ್ತಿ ಸಿಕ್ಕತ್ತೆ. ನನ್ನ ಜೀವನ ಸಾರ್ಥಕವಾಯಿತು ಅಂತಕ್ಕಂತಹ ಭಾವನೆ ಮನಸ್ಸಿನಲ್ಲಿ ಬರುವಂಥದ್ದು. ನಿಮ್ಮ ಸಾಮರ್ಥ್ಯವನ್ನು, ನಿಮಗಿರತಕ್ಕಂತಹ ಜನ ಬಳಕೆಯನ್ನು, ಜನಬಲವನ್ನು ಒಳ್ಳೆಯ ಕಾರ್ಯಕ್ಕೆ ವಿನಿಯೋಗ ಮಾಡಿಕೊಳ್ಳಿ ಅಂತಕ್ಕಂಥದ್ದು. ಸ್ನೇಹಿತರ ಸಲಹೆ ಸೂಕ್ತವಾಗಿರುವುದಿಲ್ಲ. ಅದನ್ನು ಸರಿಯಾಗಿ ಗಮನಿಸಿ ನಿರ್ಧಾರವನ್ನು ಮಾಡಿ. ಶತ್ರುಗಳ ಜೊತೆಯಲ್ಲಿ ಕಾದಾಟವನ್ನು ಮಾಡ್ತೀರಿ, ಜಯಶೀಲರಾಗ್ತೀರಿ. ಹಾಗಂತ ಜಯ ನಿಮಗಿದೆ ಅಂತ ಹೇಳಿ ಗಲಾಟೆ ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ. ವ್ಯವಹಾರದಲ್ಲಿ ಬದಲಾವಣೆಯ ಒಂದು ಪರ್ವ ಆಗಬೇಕಾಗತ್ತೆ. ಆ ರೀತಿ ಬದಲಾವಣೆಯಿಂದ ನಿಮಗೆ ಅನುಕೂಲ ಇದೆ ಹೊರತು ಹಿಂದಿನಂತೆ ಹಾಗೇ ಮುಂದುವರಿಸಿಕೊಂಡು ಹೋದರೆ ನೀವು ಲಾಭವನ್ನು ಪಡಿಬೇಕಾದರೆ ಕಷ್ಟ ಇದೆ. ಐಶ್ವರ್ಯ ಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಈ ಪ್ರಾರ್ಥನೆ ನಿಮ್ಮಲ್ಲಿ ಇರತಕ್ಕಂತಹ ವ್ಯವಹಾರದ ಬದಲಾವಣೆಯನ್ನು ಧನಾತ್ಮಕವಾಗಿ ಮಾಡಲಿ ಅಂತಕ್ಕಂಥದ್ದು ಶುಭವಾಗಿ. ವೃಶ್ಚಿಕ ರಾಶಿ, ವ್ಯಕ್ತಿತ್ವ ಸುಧಾರಣೆಯಿಂದ ನಿಮಗೆ ಲಾಭ ಇದೆ. ಅಂದರೆ ನಿಮ್ಮ ತನವನ್ನು ನೀವು ಬದಲಾಯಿಸ್ಕೊಳ್ಬೇಕು. ಆ ಪರ್ಸನಾಲಿಟಿ ಏನಿದೆ ಅದನ್ನು ಸ್ವಲ್ಪ ಮಟ್ಟಿಗೆ ಸಮಾಜಕ್ಕೆ, ಬೇರೆಯವರಿಗೆ ಒಂದು ಒಳ್ಳೆಯ ಭಾವನೆ ಬರುವ ರೀತಿಯಲ್ಲಿ ಬದಲಾಯಿಸಿಕೊಂಡ್ರೆ ನಿಮಗೂ ಅನುಕೂಲ ಇದೆ.
ವಿವಾಹಕ್ಕೆ ಯಾವುದೋ ಒಂದು ರೀತಿಯ ಬೇಡ ಅನ್ನುವಂತಹ ನಿರ್ಧಾರ ಮನಸ್ಸಿನಲ್ಲಿ ನಿಮ್ಮನ್ನು ಕಾಡ್ತಾ ಇರುತ್ತೆ. ಮದುವೆ ವಿಚಾರ ಬಂತು ಅಂತಂದರೆ ನನಗೆ ಮದುವೆ ಬೇಡ, ಏನೋ ಅನಾಹುತಗಳಾಗಿರೋದನ್ನೆಲ್ಲ ನಾನು ಸಮಾಜದಲ್ಲಿ ನೋಡಿಬಿಟ್ಟಿದ್ದೀನಿ, ಅದರಿಂದ ನನಗೆ ಬೇಡ ಅನ್ನುವಂತಹ ಆತಂಕ ಮನಸ್ಸಿನಲ್ಲಿ ಕಾಣ್ತಾ ಇರುತ್ತೆ. ಆದರೆ ಆ ಮದುವೆ ಬೇಡ ಅಂತ ಹೇಳಿಕೊಳ್ಳುವಷ್ಟು ಧೈರ್ಯ ಪೋಷಕರ ಮುಂದೆ ನಿಮಗೆ ಬರೋದಿಲ್ಲ. ಎಲ್ಲವೂ ಕೂಡ ತನ್ನಿಂದ ತಾನೇ ಒದಗಿ ಬಂದಾಗ ಅವೆಲ್ಲವೂ ಕೂಡ ನಡೆದು ಹೋಗುತ್ತೆ. ತಪ್ಪನ್ನು ಎದುರಿಸ್ತಕ್ಕಂತಹ ಶಕ್ತಿ, ಸರಿಪಡಿಸ್ತಕ್ಕಂತಹ ಒಂದು ಭಾವನೆ ನಮ್ಮಲ್ಲಿ ಇರಬೇಕಾಗತ್ತೆ. ಸರ್ಕಾರಿ ಕೆಲಸದಿಂದ ನಿರಾಸೆ, ಸರ್ಕಾರದಿಂದ ಆಗಬೇಕಾದಂತಹ ಕೆಲಸ ಮನಸ್ಸಿಗೆ ಸಮಾಧಾನವನ್ನು ಕೊಡೋದಿಲ್ಲ. ವೈಯಕ್ತಿಕವಾದಂತಹ ಸಾಧನೆಯ ಬಗ್ಗೆ ಚಿಂತೆ, ನಾನೇನಾದರೂ ಸಾಧನೆಯನ್ನು ಮಾಡಬೇಕು, ನಾನು ನನ್ನ ಹೆಸರನ್ನು ಇನ್ನಷ್ಟು ಮತ್ತಷ್ಟು ಹೆಚ್ಚಿಸ್ಕೊಳ್ಬೇಕು ಅನ್ನುವಂತಹ ಭಾವನೆ ಇರುತ್ತೆ. ಹಣಕ್ಕೆ ಕೊರತೆ ಇಲ್ಲ, ಆದರೆ ಖರ್ಚು ಮಾಡುವಷ್ಟು ಸ್ವತಂತ್ರ ಇಲ್ಲ. ದುಡ್ಡಿದೆ ಕೈಯಲ್ಲಿ, ಹಣವನ್ನು ಖರ್ಚು ಮಾಡುವಷ್ಟು ಸ್ವಾತಂತ್ರ್ಯ ನಿಮಗಿಲ್ಲ. ಪೋಷಕರದ್ದು ಅಥವಾ ಇನ್ಯಾರದ್ದು ಹಿಡಿತ ಅನ್ನುವಂಥದ್ದು ಜೀವನದಲ್ಲಿ ಹೆಚ್ಚು ವೈರಾಗ್ಯದ ಕ್ಷಣಗಳು. ನನಗೇನೂ ಬೇಡಪ್ಪ, ಜೀವನವೇ ಬೇಡ ಅನ್ನುವಷ್ಟರ ಮಟ್ಟಿಗೆ ಒಂದು ರೀತಿಯ ಎಲ್ಲವನ್ನ ಬಿಟ್ಟು ಕೊಡುವಂತಹ ಮನೋಭಾವ ಆಗಿರುತ್ತೆ. ಸಾಯಿಬಾಬಾರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.